ಏನ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾನು ಮಸಾಲೆ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. 1 ಸ್ಪೂನ್ ಖಾರದ ಪುಡಿ, 1.5 ಸ್ಪೂನು ಉದ್ದಿನಬೇಳೆ, 1.5 ಸ್ಪೂನು ಕಡಲೆಬೇಳೆ, ಒಂದು 2 ಕರಿಬೇವಿನ ಸೊಪ್ಪು ಹೆಚ್ಚಿರೋದು, ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ದೊಡ್ಡದು 2 ಗಾತ್ರದ ಈರುಳ್ಳಿ, 1 ಬೌಲು ಅಕ್ಕಿ ಹಿಟ್ಟು, ಚಿಕ್ಕ ಬೌಲಲ್ಲಿ ಗೋಧಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಮಾಡೋ ವಿಧಾನ 4 ಸ್ಪೂನು ಎಣ್ಣೆ, 1 ಸ್ಪೂನ್ ಸಾಸಿವೆ. ಇದು ಮಸಾಲೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲ ಬರೀ ಹಂಗೆ ಆದರೂ ತಿನ್ಬೋದು. ಇದು ಹಾಕ್ಕೊಂಡು ತಿನ್ಬೋದು, ತುಪ್ಪ ಹಾಕ್ಕೊಂಡು ತಿನ್ಬೋದು, ಇಲ್ಲ ಏನು ಬೇಡ ನಾವು ಹಂಗೆ ತಿಂತೀವಿ ಅಂದ್ರೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ಹೇಳ್ಕೊಡ್ತೀನಿ. ಆಮೇಲೆ ಈ ತುಂಬ ನೆಗಡಿಯಾಗಿ ಮೂಗು ಕಟ್ಕೊಂಡೈತೆ, ಉಸಿರಾಡೋಕೆ ಆಗ್ತಿಲ್ಲ, ಏನೂ ಆಗ್ತಿಲ್ಲ, ಏನಪ್ಪ ಮಾಡೋದು ಅಂತಂದರೆ ಯಾವಾಗಲೂ ಬರೀ ಮಾತ್ರೆನೇ ನುಗ್ಗೋಕ್ಕಾಗಲ್ಲ. ಅದಕ್ಕೆ ಈ ಒಂದು ತಪ್ಪಲೆಯಲ್ಲಿ ಬಿಸಿನೀರು ಇಟ್ಕೊಂಡು ಆ ಬಿಸಿನೀರಿಗೆ ರಾಗಿ ಹಸಿಟ್ಟು, ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಬೇಕು. ಚೆನ್ನಾಗಿ ಕಾಯಿಸ್ಕೊಂಡ್ಮೇಲೆ ಚೆನ್ನಾಗಿ ಕುದಿಯುತ್ತೆ. ಆ ಕುದ್ದಾಗ ಕೆಳಗಡೆ ಇಳಿಸ್ಕೊಂಡು ವಿಕ್ಸು 1 ಸ್ಪೂನ್ ಹಾಕ್ಕೊಂಬಿಟ್ಟು ತಟ್ಟೆ ಮುಚ್ಕೊಂಡು ಅದ್ಮೇಲೆ ಕಂಬಳಿ ಗುಬ್ಬಿ ಹಾಕ್ಕೊಂಡು ಹಬೆ ತೊಗೊಬೇಕು. ಒಂದು 3 ದಿವಸ ಹಬೆ ತೊಗೊಂಡ್ರೆ ನಿಮ್ಮ ಗಂಟಲು ನೋವು, ನೆಗಡಿ ಎಲ್ಲನೂ ಕಡಿಮೆ ಆಗೋಗುತ್ತೆ. ನೋಡಿ, ಇವಾಗ ಸಾಸಿವೆ ಚಿಟ್ಲ್ತಾ ಇದೆ. ಈಗ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹೆಚ್ಚಿಕೊಂಡಿರೋದು ಕರಿಬೇವಿನ ಸೊಪ್ಪನ್ನು ಈಗ ಹಾಕ್ತಾಯಿದ್ದೀನಿ. ನೋಡಿ, ಈಗ ಉದ್ದಿನಬೇಳೆ, ಕಡಲೆಬೇಳೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಕಡಲೆಬೇಳೆ, ಉದ್ದಿನಬೇಳೆ 2 ಚೆನ್ನಾಗಿ ಫ್ರೈ ಆಗಬೇಕು. ರೆಡಿ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಇದು ಮಾಡೋಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಈಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಸಣ್ಣಗೆ, ದೊಡ್ಡದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟಿಕೊಂಡಿದ್ದೀನಿ. ಈಗ ನೋಡಿ, ಇದು ಫ್ರೈ ಆಗಿದೆ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹೆಚ್ಚಿಗೆ ಹಾಕಿಟ್ಟು ರೊಟ್ಟಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಅದು ನೋಡಿ, ಈಗ ಇಷ್ಟು ಫ್ರೈ ಆದರೆ ಸಾಕು ಈರುಳ್ಳಿ. ಈಗ ಸ್ಟವ್ ಆಫ್ ಮಾಡ್ತೀನಿ. ಈಗ ಅದು 1 ಸೆಕೆಂಡ್ ತಣ್ಣಗೆ ಹಾಕಿಬಿಡಬೇಕು. ನಂತರ ಈಗ ನೋಡಿ, ಒಂದು ಬೌಲ್ಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಅಕ್ಕಿ ಹಿಟ್ಟು, ಆಮೇಲೆ ಗೋಧಿ ಹಿಟ್ಟು, ಆಮೇಲೆ ಖಾರದ ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು ತೊಳೆದು ಸಣ್ಣಗೆ ಹೆಚ್ಕೊಂಡಿರ್ಬೇಕು. ಸಣ್ಣಗೆ ಹೆಚ್ಕೊಂಡ್ರೆ ರೊಟ್ಟಿ ತೆಳ್ಳಗೆ ಬರುತ್ತೆ, ಇಲ್ಲಾಂದರೆ ದಪ್ಪ ಬರುತ್ತೆ, ಚೆನ್ನಾಗಿರಲ್ಲ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇವಾಗ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು. ಇವಾಗ ಈರುಳ್ಳಿ ಅದೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ಇದ್ರೊಳಗೆ ಹಾಕ್ಕೊಬೇಕು. ನೋಡಿ, ಈಗ ಹಾಕ್ಕೊತಾ ಇದ್ದೀನಿ ಇದನ್ನು. ಅಕ್ಕಿ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ವಲ್ಲ. ಎಷ್ಟೋ ಜನ ಕರಿಬೇವಿನ ಸೊಪ್ಪು ಹಾಕಿದ್ರೆ ಎತ್ತಿ ಬಿಸಾಕ್ತಾ ಇರ್ತಾರೆ. ಅದಕ್ಕೆ ರೊಟ್ಟಿ ಜೊತೆಗೆ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ರೆ ಅವಾಗ ಅದು ರೊಟ್ಟಿ ಜೊತೆಲಿ ಇರುತ್ತೆ. ಅವಾಗ ಸುಮ್ಮನೆ ಊಟ ತಿಂಡಿ ತಿಂತಾರೆ. ಅವಾಗ ಚೆನ್ನಾಗಿರುತ್ತೆ. ಅದು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಆಯ್ತು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಇದನ್ನು, ತಣ್ಣೀರು ಹಾಕ್ಕೊಂಡ್ರು ಪರವಾಗಿಲ್ಲ, ಬಿಸಿನೀರು ಏನು ಬೇಕಾಗಿಲ್ಲ, ತಣ್ಣೀರು ಹಾಕಿದ್ರು ಪರವಾಗಿಲ್ಲ. ನೋಡಿ, ಕಲಿಸ್ಕೊತ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು ಇದನ್ನು.
ರೊಟ್ಟಿ ಯಾವ ಹದಕ್ಕೆ ನಾವು ತಟ್ಟೆಗೆ ನಮಗೆ ಅನುಕೂಲ ಆಗುತ್ತೋ ಆ ಸೈಜು ನಾವು ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಬೇಕು. ಒಂದೇ ಸಮಯಕ್ಕೆ ಜಾಸ್ತಿ ನೀರು ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ, ರೊಟ್ಟಿ ತಟ್ಟಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಮ್ಗೆ ಯಾವ ಹದಕ್ಕೆ ರೊಟ್ಟಿ ತಟ್ಟೆಗೆ ಅನುಕೂಲ ಆಗುತ್ತೋ ಆ ಹದಕ್ಕೆ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಕಲ್ಸ್ಕೊಬೇಕಾಗುತ್ತೆ. ನೋಡಿ ಈ ಥರ ನಾದ್ಕೊಬೇಕು. ಇದೀಗ ಈ ಥರ ನಾದ್ಕೊಂಡ್ರೆ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದಕ್ಕೆ ಮೆಂತ್ಯ ಸೊಪ್ಪದೆಲ್ಲ ಹಾಕಿದ್ದೀವಲ್ಲ, ಮಕ್ಳಿಗೂ ಚೆನ್ನಾಗಿ ಆರೋಗ್ಯ ಕೊಡುತ್ತೆ ಮೆಂತ್ಯ ಸೊಪ್ಪು. ನೋಡಿ ಈಗ ಬಾಳೆ ಎಲೆ ತೊಗೊಂಡಿದ್ದೀನಿ ನಾನು. ಎಲ್ಲ ಪ್ಲಾಸ್ಟಿಕ್ ಇದ್ರ ಮೇಲೆ ತಡ್ತಾರೆ. ಅದಕ್ಕೆ ನಾನು ನಮ್ಮ ಮನೆಯಲ್ಲೇ ಒಂದು ಬಾಳೆ ಗಿಡ ಐತೆ, ಅದಕ್ಕೆ ಬಾಳೆಹಣ್ಣಲ್ಲಿ ನೋಡಿ ಬಾಳೆ ಎಲೆ ತಡ್ಕೊತೀನಿ. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ. ಆರೋಗ್ಯಕ್ಕಾಗಿ ನಾನು ಬಾಳೆ ಎಲೆಯನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡಿ ಈಗ ನಾವು ಈ ಸೈಜ್ ತಗೊಂಡ್ರೆ ಸಾಕು. ನೋಡಿ ಈ ಸೈಜು ತಗೊಂಡ್ರೆ ಸಾಕು. ತಡ್ತಾ ಇದ್ದೀನಿ. ಹೆಂಚು ಕಾಯಿ ಕಟ್ಟಿದ್ದೀನಿ. ನಾನು ಕಬ್ಬಿಣದ ಹೆಂಚು ಉಪಯೋಗಿಸ್ತಾ ಇದ್ದೀನಿ. ಯಾಕಂದರೆ ನಾನು ಮನೆಯಲ್ಲೂ ನಾನ್ ಸ್ಟಿಕ್ ತವ ಐತೆ, ಆದರೆ ನಾನು ರೊಟ್ಟಿಗೆ ಇದಕ್ಕೆಲ್ಲನೂ ಕಬ್ಬಿಣದ ಹೆಂಚು ಯೂಸ್ ಮಾಡ್ತೀನಿ. ತವಾಗ ಸ್ವಲ್ಪ ಎಣ್ಣೆ ಸವರಿದ್ದೀನಿ. ಈಗ ರೊಟ್ಟಿ ತಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ. ನೀವು ಒಂದ್ಸಲ ಟ್ರೈ ಮಾಡಿ, ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನೀವು ಒಂದ್ಸಲ ನಮಗೆ ಕಮೆಂಟ್ ಮಾಡಿ ಹೇಳಿ. ತಟ್ಟಿದ್ದಾಯ್ತು. ಈಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಜಾಸ್ತಿ ಎಣ್ಣೆ ಉಪಯೋಗಿಸ್ತಾ ಇಲ್ಲ, ಯಾಕಂದರೆ ಈ ಕಾಲದಲ್ಲಿ ಬೇಸಿಗೆಯಲ್ಲಿ ಎಣ್ಣೆ ತಿನ್ನಬಾರ್ದು. ಈಗ ಈ ಟೈಮಲ್ಲಿ ಬೇಸಿಗೆಯಲ್ಲಿ ಮೊದಲೇ ಬೇಸಿಗೆ ಜಾಸ್ತಿ. ನೋಡಿ ಹಾಕಿದ್ವಿ. ಕೈಯಲ್ಲಿ ಬರೆದಿದ್ದವರು ಹೀಗೆ ಇದ್ರ ಮೇಲೆ ಹಾಕ್ಬಿಟ್ರೆ ಒಂದು 2 ನಿಮಿಷ ಪ್ಲಾಸ್ಟಿಕ್ ಕವರಾದರೆ ಎಲ್ಲ ಮುದ್ರಕೊಂಡ್ಬಿಡುತ್ತೆ. ಆದರೆ ಇದಾದರೆ ಬಾಳೆ ಎಲೆ ಹಂಗಾಗಲ್ಲ. ಎಷ್ಟೇ ಬಿಸಿ ಆದರೂ ಅದು ಬಾಳೆ ಎಲೆ ಹಂಗಾಗಿರುತ್ತೆ, ಹಂಗೆ ಇರುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದಲ್ವ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ನೋಡಿ ಬಾಳೆ ಎಲೆದು ಗೆರೆ ಎಲ್ಲ ಬಿದ್ದೈತೆ ನೋಡಿ. ನೋಡಿ ಒಂದು ಕಡೆ ಆದಮೇಲೆ ಇನ್ನೊಂದು ಕಡೆ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ ತಿರುವಾಗ್ತಾ ಇದ್ದೀನಿ. ಅದು ಚೆನ್ನಾಗಿ ಬೆಂದ ಮೇಲೆ ತಿರುವಾಕಬೇಕು. ಯಾಕೆಂದರೆ ಬೇಗ ತಿರುವಾಕಿದ್ರೆ ಹಿಂಗೆ ಕಟ್ಟಾಗ್ಬಿಡುತ್ತೆ. ಅದಕ್ಕೆ ನೋಡಿ ನಾನು ಎಣ್ಣೆ ಜಾಸ್ತಿ ಹಾಕ್ತಿಲ್ಲ. ಬೇಕು ಅನ್ನೋರು ಎಣ್ಣೆ ಹಾಕ್ಕೊಬೋದು, ಇಲ್ಲಾಂದರೆ ತುಪ್ಪ ಬೇಕಾದರೂ ತುಪ್ಪ ಹಾಕ್ಕೊಬೋದು, ಬೆಣ್ಣೆ ಬೇಕಾದರೂ ಬೆಣ್ಣೆ ಹಾಕ್ಕೊಬೋದು. ಅದಕ್ಕೆ ಈಗ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ತಿರುವಾಗ್ತಾ ಇದ್ದೀನಿ. ನೋಡಿ ಈ ಥರ ಆದರೆ ಚೆನ್ನಾಗಿರುತ್ತೆ, ಒಳ್ಳೆ ಮದ್ದು ರೋಡಿ ಇದ್ದಂಗಿರುತ್ತೆ. ಇದ್ರ ಜೊತೆಗೆ ತುಪ್ಪ ಬೆಣ್ಣೆ ಹಾಕ್ಕೊಂಡು ಈಗ ಬಿಸಿ ರೊಟ್ಟಿ ರೆಡಿಯಾಗಿದೆ.